ಎಲ್ಲರಿಗೂ ಶುಭ ಮಧ್ಯಾಹ್ನ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗದವರಿಗೂ ಮತ್ತು ಪ್ರೀತಿಯ ಮಕ್ಕಳಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಓದಿದ ಶಾಲೆಗೆ ಮತ್ತೆ ನಾನು ಬಂದಿದ್ದೀನಿ ಅನ್ನೋಕೆ ಎಲ್ಲ ಖುಷಿ ಆಗುತ್ತೆ. ಆಫ್ಟರ್ 7 years ಮತ್ತೆ ನನ್ನ ಸ್ಕೂಲ್ಗೆ ನಾನು ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲಿ ಓದಿದ ವಾತಾವರಣ, ಹಾಗೆ ನಾವು ನಡೆದಾಡಿದ ಹಾದಿ, ಇದೇ ಸ್ಪೋರ್ಟ್ಸ್ ಗ್ರೌಂಡ್, ವ್ಯಾನ್ ಆಗಿರ್ಬೋದು, ನಾವು ಕಾರಿಡಾರ್ ಸ್ಪೆಂಡ್ ಮಾಡಿ ಟೈಮ್ ಆಗಿರ್ಬೋದು, ಮತ್ತು ಲೆಕ್ಚರರ್ಸ್ ಟೀಚರ್ಸ್ ಕೆಲವೊಬ್ರು ಇದ್ದಾರೆ, ಇನ್ನು ಕೆಲವೊಬ್ರು ಇಲ್ಲ. ಇದೆಲ್ಲ ನೋಡಿದ್ರೆ ಮತ್ತೆ ಹಳೆ ನೆನಪನ್ನ ಮೆಲ್ಕಾಗ್ತಾ ಹೋಗ್ತೀವಿ. ನನ್ನ ಶಾಲೆ ಬಗ್ಗೆ ಒಂದು 4 ಲೈನ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ರೋಟರಿ ಶಾಲೆ ಒಂದು ಸುಂದರ ಆವರಣ, ಆಗಲಿ ಸುಪ್ತ ಚೇತನಗಳ ಅನಾವರಣ, ಸೇವೆಯೊಂದಿಗೆ ಸಾಗಿದೆ ಪಯಣ, ಎಲ್ಲೆಡೆ ಪಸರಲಿ ಈ ಬೆಳಗಿನ ಹೊಂಗಿರಣ. ರೋಟರಿ ಶಾಲೆ ಅನ್ನೋದು ಬರೀ ಎಜುಕೇಶನ್ ಪರ್ಪಸ್ ಒಂದೇ ಅಲ್ಲ, ಅದ್ರ ಜೊತೆಗೆ ಸೇವೆನೂ ಮಾಡ್ತಾ ಬಂದಿದೆ. ನಮ್ಮ ರೋಟರಿ ಸ್ಕೂಲ್ ಫಸ್ಟ್ ಮೋಟೋನೇ ಇರೋದು ಸರ್ವಿಸ್ ಎಬೋವ್ ಸೆಲ್ಫ್ ಅಂತ. ಸೊ ಅದ್ರ ಜೊತೆಗೆ ಎಷ್ಟೋ ಪೋಲಿಯೋ ಕ್ಯಾಂಪ್ಸ್ ಆಗಿರ್ಬೋದು, ಫ್ರೀ ಚೆಕಪ್ಸ್, ಮೆಡಿಕಲ್ ಚೆಕಪ್ಸ್ ಆಗಿರ್ಬೋದು, ಇನ್ನು ಇದೇ ರೀತಿ ಬೇರೆ ಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ಬರೀ ಶಿಕ್ಷಣ ಅಂತಂದ್ರೆ ಕೇವಲ ಬರೀ ಎಜುಕೇಶನ್ಗೆ ನೀವು ಪೆಕ್ಯುಲಿಯರ್ ಆಗಿರಬಾರ್ದು. ಜೊತೆಗೆ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆನೇ ಎಜುಕೇಶನ್ ಮೋಟೋ. ಎಜುಕೇಶನ್ ಜೊತೆಗೆ ನಿಮ್ಮ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಇದೆಲ್ಲವೂ ಹೊಸ ಹುಮ್ಮಸ್ ಕೊಡುತ್ತೆ ನಿಮ್ಮ ಎಜುಕೇಶನ್ಗೆ. ಇವಾಗ ನಾವು ಸ್ಕೂಲ್ ಡೇಸಲ್ಲಿ ಇದ್ದಾಗ ಈ ಡೇಗೆ ತುಂಬ ಖುಷಿಯಿಂದ ವೆಯ್ಟ್ ಮಾಡ್ತಿದ್ವಿ. ಯಾಕಂದರೆ ಪ್ರತಿ ಫ್ರೈಡೇ ನಮಗೆ ಕಾಂಪಿಟೇಷನ್ಸ್ ಇರ್ತಾ ಇತ್ತು. ಸೊ ಆ ವಿನ್ನಿಂಗ್ನ ಅನೌನ್ಸ್ ಮಾಡೋ ಟೈಮ್ ಇದು. ಎಲ್ರಿಗೂ ಖುಷಿ ಇದ್ದೇ ಇರುತ್ತೆ, ಪ್ರೈಸ್ ಯಾರ್ಯಾರು ಸಿಕ್ಕಿರುತ್ತೆ ಅವ್ರಿಗೆ. ಸೋದರಿಗೂ ಅಷ್ಟೇ, ರಿಗ್ರೆಟ್ ಮಾಡೋ ಅವಶ್ಯಕತೆ ಇಲ್ಲ. ಪಾರ್ಟಿಸಿಪೇಷನ್ ಫಸ್ಟ್ ಇಂಪಾರ್ಟೆಂಟ್, ಆಮೇಲೆ ಸೋಲೋದು ಗೆಲ್ಲೋದು ಎಲ್ಲೋದು ಸೆಕೆಂಡ್ರಿ. ಫಸ್ಟು ಪಾರ್ಟಿಸಿಪೇಟ್ ಮಾಡಿ, ಓಕೆನಾ? ಇವತ್ತು ಗೆದ್ದಿರೋ ನಾಳೆ ಸೋಲ್ಬೋದು, ಇವತ್ತು ಸೋತಿರೋ ನಾಳೆ ಗೆಲ್ಬೋದು ಅಲ್ವಾ? ಎಲ್ಲವುದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ನಿಮ್ಮಲ್ಲಿ ದೃಢ ನಿರ್ಧಾರ ಸದಾ ಇರಲಿ, ಏರಿ ಸಾಧನೆಯ ಶಿಖರ, ನಡೆಯುತ್ತಿರಲಿ ಪ್ರತಿಭೆಗಳ ಆವಿಷ್ಕಾರ. ಈ ಸರಿ ಸ್ಕೂಲ್ ಡೇ ನೇಮ್ ಕೊಟ್ಟಿರೋದು ಏನಂತ, ಆವಿಷ್ಕಾರ ಅಂತ. ಸೊ ಇನೋವೇಷನ್. ಸೊ ಹೊಸದಾಗಿ ನಿಮ್ಮಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅದನ್ನು ಆವಿಷ್ಕಾರ ಮಾಡಿ. ಎಜುಕೇಶನ್ ಜೊತೆಗೆ ನಿಮಗೆ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು ಸ್ಟ್ರೆಂತ್ ಕೊಡುತ್ತೆ. ನಾವು ಅಷ್ಟೇ, ಎಜುಕೇಶನ್ ಜೊತೆಗೆ ಸ್ಪೋರ್ಟ್ಸ್ ಇದ್ರೆ ನಮಗೆ ನೀವೇನು ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿರ್ತೀರಾ, ಅದರಿಂದ ಏನಾಗುತ್ತೆ, ನಿಮಗೆ ಓದೋದಕ್ಕೆ ಹೊಸ ಹುಮ್ಮಸ್ನ ಕೊಡುತ್ತೆ. ಆಫ್ಟರ್ ಇವಾಗ 10th ಮುಗಿಸ್ತೀರಾ, 10th ಮುಗಿಸಾದ್ಮೇಲೆ PU ಬರ್ತೀರಾ. PU ನಲ್ಲಿ ಅಷ್ಟೇ ಬರೀ ಸಿಲೆಬಸ್, ಬೋರ್ಡ್ ಎಕ್ಸಾಮ್ಸ್ಗೆ ಸ್ಟಿಕ್ ಆನ್ ಆಗಬೇಡಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಸೈನ್ಸ್ ತಗೊಂಡವ್ರಿಗೆ CET, ನೀಟ್ ಇದೆ, JEE ಇದೆ, ನೆಕ್ಸ್ಟ್ ಕಾಮರ್ಸ್ ಅಲ್ಲಿ ಕ್ಲಾಟ್ ಎಕ್ಸಾಮ್ಸ್ ಇದೆ. ಸೊ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಕಾಡೆಮಿಕ್ಸ್ ಜೊತೆಗೆ ನೀವು ಅದ್ರಲ್ಲಿ ಏನು ಸ್ಕೋರ್ ಮಾಡ್ತೀರಾ ಆ ರ್ಯಾಂಕಿಂಗ್ಗೆ ನಿಮಗೆ ಮುಂದೆ ಸೀಟ್ ತಗೊಳ್ಳೋಕೆ, ಡಿಗ್ರಿ ಸೀಟ್ಸ್ ತಗೊಳ್ಳೋಕೆ ನಿಮಗೆ ಯೂಸ್ಫುಲ್ ಆಗೋದು. ಸೊ ಕಾನ್ಸಂಟ್ರೇಟ್ ಆನ್ ಇಟ್. ಬರೀ ಪುಸ್ತಕದಲ್ಲಿದೆ ಅದನ್ನು ಕಲಿಯೋದಲ್ಲ, ಮಗಪ್ ಮಾಡೋದಲ್ಲ. ಪ್ಲೀಸ್ ಗೇನ್ ದ ನಾಲೆಡ್ಜ್. ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಅದನ್ನ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ಅದನ್ನ ಅಪ್ಲಿಕಬಲ್ ಮಾಡಿ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಿಮ್ಮ ಬಗ್ಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವೇನು ಹೇಳ್ತಿದ್ದೀರಾ ಅಂತ ಗೊತ್ತಿರಲ್ಲ. ಸೊ ನನ್ನ ಬಗ್ಗೆ ನಾನೇ ನೆಗೆಟಿವ್ ಆಗಿ ಹೇಳ್ಕೊಳ್ಳೋದು ಇಟ್ಸ್ ನಾಟ್ ಫೇರ್ ಅಲ್ವಾ? ನಮ್ಮ ಬಗ್ಗೆ ನಾವು ಪಾಸಿಟಿವ್ ಆಗಿ ಯಾವಾಗಲೂ ಯೋಚನೆ ಮಾಡಬೇಕು. ಸೊ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ತಗೊಳುತ್ತೆ. ನೀವು ಎಷ್ಟು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರೋ ಅದೇ ರೀತಿ ನಿಮ್ಮ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಬರೀ ಡ್ರೆಸ್ ಕೋಡ್ ಅದು ಒಂದೇ ಅಲ್ಲ, ಜೊತೆಗೆ ಕನ್ಸಿಸ್ಟೆನ್ಸಿ ಅದು ಇಂಪಾರ್ಟೆಂಟ್. ಇವಾಗ ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ ಅನ್ಕೋತೀರ, ಅದೊಂದಿನ ಹೇಳಿದ್ರೆ ಸಾಕಾ? ನಾಳೆ ಮಲ್ಕೊಬಿಡೋದಾ? ಇಲ್ಲ ಅಲ್ವಾ? ಸೊ ಫಸ್ಟ್ ಡೇ ಏನು ಶುರು ಮಾಡ್ತೀರಾ ಅದು ಕೊನೆವರೆಗೂ ಕಂಟಿನ್ಯೂ ಮಾಡಬೇಕು. ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದಾಗಲೇ ನೀವು ಸಕ್ಸಸ್ನ ಅಚೀವ್ ಮಾಡೋಕ್ಕಾಗುತ್ತೆ. APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ದಾರೆ, ಸೂರ್ಯನಂತೆ ಹೊಳೆಯುವ ಆಸೆ ನಿಮಗಿದ್ದರೆ ಮೊದಲು ಸೂರ್ಯನಂತೆ ಹೊತ್ತು ಉರಿಯುವುದನ್ನು ಕಲಿಯಿರಿ ಅಲ್ವಾ? ಬರೀ ಸೂರ್ಯ ನಾನು ಆಗಬೇಕು, ನಾನು ಸಕ್ಸಸ್ ಕಾಣಬೇಕು, ಬರೀ ಸಕ್ಸಸ್ ಅಂದರೆ ಸಾಧ್ಯನಾ? ಇವಾಗ ಸಕ್ಸಸ್ ಆಗಿ ನಿಂತಿದ್ದಾರೆ ಅಂತಂದ್ರೆ ಅವ್ರು ಎಷ್ಟೋ ಫೇಲ್ಯೂರ್ಸ್ನ ಫೇಸ್ ಮಾಡೇ ಇರ್ತಾರೆ, ಕಷ್ಟಗಳನ್ನ ಫೇಸ್ ಮಾಡ್ತಾರೆ. ಫಸ್ಟು ಏನು ನಿಮ್ಮ ನೋವೇನಿದೆ,
ಏನು ಅನುಭವಿಸ್ತೀರಾ ಅದನ್ನೇ ನೆಕ್ಸ್ಟ್ ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಗೋದು. ಸೊ ಫಸ್ಟ್ ಅಕ್ಸೆಪ್ಟ್ ಯುವರ್ ಫೇಲ್ಯೂರ್ಸ್, ಆಯ್ತಾ? ಅದೇ ರೀತಿ ಇವಾಗ ಒಂದು ಎರಡು ಕಲ್ಲಿರುತ್ತೆ, ಒಂದು ಕತೆ ಹೇಳೋಣ. ಎರಡು ಕಲ್ಲಿರುತ್ತೆ, ಒಂದು ಕಲ್ಲು ನೋವನ್ನ, ಇವಾಗ ಶಿಲ್ಪಿ ಯಾರು? ಕೆತ್ತನೆ. ಯಾರು ಕೆತ್ತನೆ ಮಾಡ್ತಾರೋನ ಶಿಲ್ಪಿ ಅಂತ ಕರಿತೀವಿ. ಒಂದು ಕಲ್ಲು ಏನು ಮಾಡುತ್ತೆ, ಅದು ಒಂದು ಶಿಲೆ ಆಗಬೇಕು ಅಂತಂದ್ರೆ ಕೆತ್ತನೆ ಮಾಡೋದಕ್ಕೆ ಜಾಸ್ತಿ ನೋವನ್ನ ತಗೋಬೇಕಾಗಿರುತ್ತೆ. ಇನ್ನೊಂದು ಕಲ್ಲು ಏನಂತೆ, ಅಪ್ಪ ನನ್ನ ಕೈಲಿ ಆಗಲ್ಲಪ್ಪ, ಸಾಕು ನಂಗೆ ಇಷ್ಟೇ ಅಂತ ಹೇಳುತ್ತೆ. ಬಟ್ ಇನ್ನೊಂದು ಕಲ್ಲು ಏನಾಗುತ್ತೆ, ಎಷ್ಟು ನೋವು ಕೊಡುತ್ತಾ ಶಿಲ್ಪಗಾರ ಅದನ್ನ ತಗೊಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಯಾವ ಕಲ್ಲು ನೋವನ್ನ ಜಾಸ್ತಿ ತಗೊಳುತ್ತೋ ಅದು ನೀಟಾಗಿ ಆರ್ಕಿಟೆಕ್ಟ್ ಆಗುತ್ತೆ, ಜೊತೆಗೆ ಶಿಲ್ಪಿಯಾಗಿ ಮಾರ್ಪಡುತ್ತೆ. ಆ ವಿಗ್ರಹನ ಗರ್ಭಗುಡಿಲಿಟ್ಟು ಪೂಜಿಸ್ತಾರೆ. ಯಾವ ಕಲ್ಲು ನನ್ನ ಕಷ್ಟನ ತಗೊಳಕ್ ರೆಡಿ ಇಲ್ಲ ಅಂತ ಅನ್ನೋದು ಅದು ದೇವಸ್ಥಾನದ ಮೆಟ್ಲಾಗುತ್ತೆ. ಸೊ ನೀವು ಯಾವ್ದಾಗಬೇಕು, ಮೆಟ್ಲಾಗ್ತೀರಾ, ಗರ್ಭಗುಡಿಲಿರುವ ವಿಗ್ರಹ ಆಗ್ತೀರಾ, ನೀವೇ ನಿರ್ಧಾರ ಮಾಡಿ, ಸರಿನಾ? ಸೊ ಯಾವುದು ನೀವು ಡಿಸೈಡ್ ಮಾಡಬೇಕು ಅಷ್ಟೇ. ಇವಾಗ ನಮ್ಮ ಹೈಸ್ಕೂಲ್ ಟೀಚರ್ ಏನಿದ್ದಾರೆ ಅದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಇವಾಗ ನಾವು ಹೈಸ್ಕೂಲ್ ಇಲ್ಲೇ ಓದಿದ್ದು. ಸೊ ನಮ್ಮ ಸರ್ ಹೇಳೋರು, ಅನಿಲ್ ಸರ್ ಅಂತ ಇದ್ರು ಮ್ಯಾಥ್ಸ್ ಟೀಚರ್, ಅವ್ರು ಹೇಳಿ ಅವ್ರು 3R ಪ್ರಿನ್ಸಿಪಲ್ನ ಫಾಲೋ ಮಾಡಿ ಅಂತ. ರೀಡ್, ರೀರೈಟ್, ರೀಕಾಲ್ ಅಂತ. ಫಸ್ಟ್ ಓದಬೇಕು, ಓದಿದ್ದನ್ನ ಬರೀಬೇಕು, ನಂತರ ರೀಕಾಲ್ ಮಾಡಬೇಕು. ಎಷ್ಟು ಸಲ ರೀಕಾಲ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನೆನಪಿರುತ್ತೆ. ಸೊ ನೀವು ಸಕ್ಸಸ್ನ ಅದರಿಂದ ಕಾಣ್ಬೋದು. ಸೊ ಡೋಂಟ್ ಸ್ಟಿಕ್ ಆನ್ ಬರೀ ಪುಸ್ತಕಕ್ಕೆ ಸ್ಟಿಕ್ ಆನ್ ಆಗಬೇಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಏನೇನು ಯುಟಿಲೈಸೇಷನ್ಸ್ ಇದೆ ಅದನ್ನು ತಿಳ್ಕೊಳ್ಳಿ. ಇವಾಗ ನೀವು ಸೈನ್ಸ್ಗೆ ಹೋಗ್ಬೇಕಾ, ಕಾಮರ್ಸ್ಗೆ ಹೋಗ್ಬೇಕಾ, ಯಾವುದಾದ್ರೂ ಹೋಗ್ಬೇಕು ಅಂದರೆ ಏನು ಅಂತ ಫಸ್ಟ್ ಫಿಕ್ಸ್ ಆಗಿ ನೀವು ಮೆಂಟಲಿ ಏನು ಮಾಡಬೇಕು ಅಂತ ಇದ್ದೀರಾ ಅಂತ. ಇವಾಗ NCCನೇ ಆಗಿರ್ಬೋದು, NCC ಕೋಟಾಸ್ ಇದೆ, ಸ್ಪೋರ್ಟ್ಸ್ ಕೋಟಾಸ್ ಇದೆ, ಕಲ್ಚರಲ್ ಕೋಟಾಸ್ ಇದೆ. ಅದೆಲ್ಲವುದನ್ನು ನೀವು ಏನೊಂದು ಅಚೀವ್ ಮಾಡಬೇಕು ಅಂತಿದ್ದೀರಾ ಅವೇನ ಈಸಿ ಮಾಡ್ಕೊಳುತ್ತೆ. ಸೊ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ, ಏನೇನು ಆಪರ್ಚುನಿಟೀಸ್ ಇದೆ ಅದೆಲ್ಲವುದನ್ನು ಕೂಡ. ಆಕಾಶದೆಡೆಗೆ ನೋಡಿ, ಯಾರು ಒಂಟಿಯಾಗಿಲ್ಲ, ಇಡೀ ವಿಶ್ವವು ನಮಗೆ ಸ್ನೇಹಪರವಾಗಿದೆ. ಕನಸು ಕಂಡು ಕೆಲಸ ಮಾಡುವವರಿಗೆ ಬಯಸಿದ್ದೆಲ್ಲವೂ ಸಿಕ್ಕೇ ಸಿಗುತ್ತದೆ. ನೀವು ಯಾವ ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ತೀರಾ ಆ ವಿಷಯದ ಬಗ್ಗೆ ನಿಮಗೆ ದಾರಿ ತೆಕ್ಕೊಳ್ತಾ ಹೋಗುತ್ತೆ. ನೀವು ಎಷ್ಟು ಅದ್ರ ಬಗ್ಗೆ ಆಸಕ್ತಿ ಹೊಂದಿದ್ದೀರಾ ಅದೇ ರೀತಿ ದಾರಿನೂ ತೆಕ್ಕೊಳ್ತಾ ಹೋಗುತ್ತೆ. ಅದೇ ರೀತಿ ಯೂನಿವರ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ದೃಢವಾಗಿರಿ, ಕನ್ಸಿಸ್ಟೆಂಟ್ ಆಗಿರಿ, ಡಿಸಿಪ್ಲಿನ್ಡ್ ಆಗಿರಿ, ಎಲ್ಲ ರೀತಿಲೂ ಅಷ್ಟೇ. ಅದ್ರ ಜೊತೆಗೆ ಬರೀ ಎಜುಕೇಶನ್ ಗೆದ್ದೆ ಅನ್ನೋ ಈಗೋನಲ್ಲಿ ಯಾವತ್ತೂ ಇರಬಾರ್ದು, ಸೋತೆ ಅಂತ ಫುಲ್ ಡಿಪ್ರೆಸ್ ಕೂಡ ಯಾವತ್ತೂ ಆಗಬಾರ್ದು. ಎಲ್ಲವುದನ್ನು ಈಕ್ವಲ್ ಆಗಿ ತಗೊಳ್ಳಿ ಅಲ್ವಾ. ಎಲ್ಲ ದಿನ ಒಂದೇ ದಿನ ಇರುತ್ತಾ, ಒಂದೇ ಥರ ಇರುತ್ತಾ? ಇಲ್ಲ ಅಲ್ವಾ. 5 ಫಿಂಗರ್ಸು ಸೇಮ್ ಇದೆಯಾ? ಇಲ್ಲ ಅಲ್ವಾ. ಸೊ ಎಲ್ಲವುದನ್ನು ಈಕ್ವಲ್ ಆಗಿ ತಗೊಳ್ಳಿ. ಟೈಮ್ ಬರುತ್ತೆ. ಸೊ ಒಳ್ಳೆ ದಿನಗಳು ಇರುತ್ತೆ, ಕೆಟ್ಟ ದಿನಗಳು ಇರುತ್ತೆ. ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗಿ. ಅದ್ರ ಜೊತೆಗೆ ಮಾರಲ್ ವ್ಯಾಲ್ಯೂಸ್ ಅನ್ನ ತುಂಬಾ ಮುಖ್ಯ ಅಲ್ವಾ. ಇವಾಗ ನೀವೇನ್ ನಡೆದು ಬಂದಿರ್ತೀರ ಹಾದಿ ಅದನ್ನ ಮರಿಬಾರ್ದು. ನೀವು ಗೆದ್ದೆ ಅಂತ ನಿಮಗೆ ಯಾರು ಸಪೋರ್ಟ್ ಮಾಡಿದ್ರು, ಬೆಂಗಾವಲಾಗಿರ್ಬೋದು, ಇವಾಗ ಅಪ್ಪ ಅಮ್ಮ ಆಗಿರ್ಬೋದು, ನಿಮ್ಮ ಟೀಚರ್ಸ್ ಆಗಿರ್ಬೋದು, ಯಾರ್ಯಾರು ಬೆಂಗಾವಲಾಗಿದ್ರು ಅವ್ರನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರ್ಬೇಕು, ಗೌರವ ಕೊಡಬೇಕು. ಎಜುಕೇಶನ್ ಟಾಪರ್ ಅದು ಒಂದ್ ಕಡೆ ಆದ್ರೆ ಮಾರಲ್ ವ್ಯಾಲ್ಯೂಸ್ ತುಂಬಾ ಮುಖ್ಯ ಅಲ್ವಾ. ಫಸ್ಟ್ ಮನುಷ್ಯನಾಗಿ ಏನಿರ್ಬೇಕು, ಮಾನವೀಯತೆ ಇರಬೇಕು. ಅದೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ, ಏನ್ ಕಲ್ತು ಪ್ರಯೋಜನ ಅಲ್ವಾ. ಸೊ ವಿತ್ ಎಜುಕೇಶನ್ ಮಾರಲ್ ವ್ಯಾಲ್ಯೂಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ಬರೀ ಓದಿನ ಜೊತೆಗೆ ಗ್ಯಾಡ್ಜೆಟ್ಸ್ನ ಸ್ವಲ್ಪ ಯೂಸ್ ಮಾಡಿ ಕಮ್ಮಿ ಮಾಡಿ, ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿ ಅಲ್ವಾ. ಯೂಸು ಇದೆ, ಯೂಸ್ ಇಲ್ಲದೆ ಇರೋದು ಇದೆ. ನೀವು ಯಾವ್ದು ಯೂಸ್ ಮಾಡ್ಕೋತೀರಾ ಆ ರೀತಿ ನೀವು ಮೌಲ್ಟ್ ಆಗ್ತೀರಾ ಅಷ್ಟೇ, ಓಕೆನಾ. ಜೊತೆಗೆ ಮೆಡಿಟೇಷನ್, ಯೋಗ ಇದೆಲ್ಲವುದನ್ನು ಮಾಡಿ. ಅದು ಫಿಸಿಕಲ್ ಹೆಲ್ತ್ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಎಲ್ಲವುದನ್ನು ಕೂಡ ನೀವು ಓದಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು, ಚೆನ್ನಾಗಿ ತಿನ್ಬೇಕು ತಾನೆ, ಆರೋಗ್ಯವಾಗಿರ್ಬೇಕು ತಾನೆ, ಫಸ್ಟ್ ಅದನ್ನ ಮಾಡಿ. ಯೋಗನೇ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು. ಆಮೇಲೆ ಟೈಮ್ ಟೇಬಲ್ ಹಾಕೊಳ್ಳಿ. ಇವತ್ತಿನ ದಿನ ಏನೇನು ಮಾಡಬೇಕು ಅಂತ ಫಸ್ಟ್ ಫಿಕ್ಸ್ ಆಗಿ ನೀವು ಮೆಂಟಲಿ ರೆಡಿ ಆದರೆ ಆಮೇಲೆ ನೀವು ಆ ಕೆಲಸನ ಆರಾಮಾಗಿ ಮಾಡ್ಬೋದು. ನೀವೇನು ಮಾಡಬೇಕು ಅಂತ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಏನು ಮಾಡ್ತೀರಾ ಅಲ್ವಾ. ಸೊ ಆಫ್ಟರ್ ಡೇ ಕಂಪ್ಲೀಟೆಡ್, ಆ ಡೇ ಕಂಪ್ಲೀಟ್ ಆದಮೇಲೆ ಇವತ್ತು ಆ ಕೆಲಸಗಳನ್ನ ಮಾಡಿದ್ನ ಅಥವಾ ಮಾಡಲಿಲ್ವಾ, ಏನೇನು ತಪ್ಪು ಮಾಡಿದೆ ಅದು ಸರಿ ಮಾಡ್ಕೋಬೇಕಾ, ಅನಲೈಸ್ ಯುವರ್ ಸೆಲ್ಫ್ ಅಲ್ವಾ. ಫಸ್ಟ್ ನೀವು ನಿಮ್ಮ ಜೊತೆ ಮಾತಾಡಿ, ನಿಮ್ಮನ್ನ ನೀವು ಅನಲೈಸ್ ಮಾಡಿ, ಅವಾಗ ಬೆಳವಣಿಗೆ ಸಾಧ್ಯ. ಚಿಕ್ಕದ್ರಿಂದ ಚೇಂಜಸ್ನ ಮಾಡಿ. ಸೊ ಅದು ದೊಡ್ಡ ಮಟ್ಟಕ್ಕೆ ನಿಮಗೆ ಪರಿಣಾಮ ಬೀಳುತ್ತೆ. ಸೊ ಇವತ್ತು ಆನ್ಯುವಲ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು. ಯಾರ್ಯಾರು ಪ್ರೈಸ್ ಸಿಕ್ಕಿದ್ರೆ ಅವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ. ಯಾರು ಪ್ರೈಸ್ ಸಿಕ್ಕಿಲ್ಲ ಸ್ವಲ್ಪ ಬೇಜಾರಿದ್ರೆ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ನಿಮ್ಮ ಚಾನ್ಸ್ ಕೂಡ ಬರುತ್ತೆ, ಓಕೆನಾ. ಹ್ಯಾಪಿಯಾಗಿರಿ, ಎಲ್ರೂ ಖುಷಿಯಾಗಿರಿ. ಮತ್ತೆ ಇರೋ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ, ವೇಸ್ಟ್ ಮಾಡ್ಕೋಬೇಡಿ.
ಈ ಒಂದು ಸ್ಕೂಲಲ್ಲಿ ಓದಿ ಮತ್ತೆ ಇವಾಗ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸದಸ್ಯರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು. ಹಾಗೆ ಎಲ್ಲ ಟೀಚರ್ಸ್ ಹಾಗೂ ಸ್ಟೂಡೆಂಟ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್.